ಅರೆಸ್ಟ್ ಆದ ಬಳಿಕ ಮೊದಲ ಬಾರಿಗೆ ಸಿಟಿ ರವಿ ಸ್ವಕ್ಷೇತ್ರಕ್ಕೆ ಆಗಮಿಸಿದರು. ತವರೂರಾದಂತಹ ಚಿಕ್ಕಮಗಳೂರಿಗೆ ಬಿಜೆಪಿಯ ಎಂಎಲ್ಸಿ ಭರ್ಜರಿ ಎಂಟ್ರಿ ಕೊಟ್ಟರು. ಹೂವಿನ ಅಭಿಷೇಕ, ಸಿಟಿ ರವಿಗೆ ಹೂವಿನ ಅಭಿಷೇಕ. ಎತ್ತ ನೋಡಿದ್ರು ಕಿಕ್ಕಿರಿದು ಸೇರಿರುವ ಕಾರ್ಯಕರ್ತರು. ಕಣ್ಣು ಹಾಯಿಸಿದಲೆಲ್ಲ ಕೇಸರಿ ಧ್ವಜ. ಇನ್ನೊಂದೆಡೆ ಪಟಾಕಿ ಸಿಡಿದು ಭರ್ಜರಿಯಾಗಿ ವೆಲ್ಕಮ್ ಮಾಡುತ್ತಿರುವ ಯುವ ಪಡೆ. ಕಾರು ಹಾಗೂ ಬೈಕ್ ರ್ಯಾಲಿ ಮೂಲಕ ಅಭಿಮಾನಿಗಳ ಸಂಭ್ರಮ. ತವರೂರಲ್ಲಿ ಸಿಟಿ ರವಿಗೆ ಗ್ರ್ಯಾಂಡ್ ವೆಲ್ಕಮ್. ಚಿಕ್ಕಮಗಳೂರಿಗೆ ಬಿಜೆಪಿ ಎಂಎಲ್ಸಿ ಭರ್ಜರಿ ಎಂಟ್ರಿ. ರಾಜ್ಯ ರಾಜಕೀಯದಲ್ಲಿ ಸಿಟಿ ರವಿ ಹೇಳಿಕೆ ಸಂಚಲನ ಸೃಷ್ಟಿಸಿತ್ತು. ಅಶ್ಲೀಲವಾಗಿ ನಿಂದಿಸಿದ ಆರೋಪದಲ್ಲಿ ಕಾಕಿ ವಶದಲ್ಲಿದ್ರು. ಸದ್ಯ ಹೈಕೋರ್ಟ್ ಬಿಗ್ ರಿಲೀಫ್ ಕೊಡ್ತಿದ್ದಂತೆ ಬಿಜೆಪಿ ಕಟ್ಟಾಳು ತವರೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿಗೆ ಎಂಟ್ರಿ ಕೊಟ್ಟ ಸಿಟಿ ರವಿಗೆ ಗ್ರಾಂಡ್ ವೆಲ್ಕಮ್ ನೀಡಲಾಗಿದೆ. ಜೆಸಿಪಿಯಲ್ಲಿ ಹೂವಿನ ಸುರಿಮಳೆ ಮಾಡುವುದರ ಜೊತೆಗೆ ಪಟಾಕಿ ಸಿಡಿಸಿ ಕಾರ್ಯಕರ್ತರು ಸ್ವಾಗತ ಮಾಡಿದ್ರು. ಡೋಲು ವಾದ್ಯಗಳ ಸದ್ದು ಅಭಿಮಾನಿಗಳಿಗೆ ಹುಮ್ಮಸ್ಸು ಹೆಚ್ಚಿಸಿತು. ನಿಮ್ಮ ಜೊತೆ ನಾವಿದ್ದೇವೆ ಎಂದು ಜಯಘೋಷ ಕೂಗಿದ ಕಾರ್ಯಕರ್ತರು ಸಿಟಿ ರವಿಯನ್ನು ಅಭಿನಂದಿಸಿದ್ರು. ಕೆಲ ನಿಮಿಷ ಕಾರ್ನ ರೂಫ್ನಲ್ಲಿ ನಿಂತುಕೊಂಡ ಸಿಟಿ ರವಿ ಜನರ ನಡುವೆ ಕೈ ಬೀಸಿದ್ರು. ಚಿಕ್ಕಮಗಳೂರಿಗೂ ತೆರಳುವ ಮುನ್ನ ಹಾಸನಕ್ಕೂ ಸಿಟಿ ರವಿ ಭೇಟಿ ನೀಡಿದ್ರು. ನಗರದ ಎನ್ಆರ್ ಸರ್ಕಲ್ ಬಳಿ ಡೋಲು ವಾದ್ಯದೊಂದಿಗೆ ಬಿಜೆಪಿ ಎಂಎಲ್ಸಿಗೆ ಸ್ವಾಗತ ಕೋರಲಾಯಿತು. ಕೆಲ ಹೊತ್ತು ಅಭಿಮಾನಿಗಳ ಜೊತೆ ಸಿಟಿ ರವಿ ಮಾತುಕತೆ ನಡೆಸಿದ್ರು. ಒಟ್ನಲ್ಲಿ ಈ ಗ್ರ್ಯಾಂಡ್ ವೆಲ್ಕಮ್ ನ ನೋಡಿದ್ರೆ ಅಶ್ಲೀಲ ನಿಂದನೆ ಆರೋಪ, ಕಾಕಿ ಟಾರ್ಚರ್, ಬೆಳಗಾವಿ ಹೈಡ್ರಾಮಾ, ಸಿಟಿ ರವಿ ಇಮೇಜ್ ನ ಮತ್ತೆ ಹೆಚ್ಚಿಸಿ ಬಿಡ್ತಾ ಅಂತ ಚಿಕ್ಕಮಗಳೂರಲ್ಲಿ ಚರ್ಚೆ ಶುರುವಾಗಿರೋದಂತೂ ಸುಳ್ಳಲ್ಲ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಅರೆಸ್ಟ್ ಆದ ಬಳಿಕ ಮೊದಲ ಬಾರಿಗೆ ಸಿಟಿ ರವಿ ಸ್ವಕ್ಷೇತ್ರಕ್ಕೆ ಆಗಮಿಸಿದರು. ತವರೂರಾದಂತಹ ಚಿಕ್ಕಮಗಳೂರಿಗೆ ಬಿಜೆಪಿಯ ಎಂಎಲ್ಸಿ ಭರ್ಜರಿ ಎಂಟ್ರಿ ಕೊಟ್ಟರು. ಹೂವಿನ ಅಭಿಷೇಕ, ಸಿಟಿ ರವಿಗೆ ಹೂವಿನ ಅಭಿಷೇಕ. ಎತ್ತ ನೋಡಿದ್ರು ಕಿಕ್ಕಿರಿದು ಸೇರಿರುವ ಕಾರ್ಯಕರ್ತರು. ಕಣ್ಣು ಹಾಯಿಸಿದಲೆಲ್ಲ ಕೇಸರಿ ಧ್ವಜ. ಇನ್ನೊಂದೆಡೆ ಪಟಾಕಿ ಸಿಡಿದು ಭರ್ಜರಿಯಾಗಿ ವೆಲ್ಕಮ್ ಮಾಡುತ್ತಿರುವ ಯುವ ಪಡೆ. ಕಾರು ಹಾಗೂ ಬೈಕ್ ರ್ಯಾಲಿ ಮೂಲಕ ಅಭಿಮಾನಿಗಳ ಸಂಭ್ರಮ. ತವರೂರಲ್ಲಿ ಸಿಟಿ ರವಿಗೆ ಗ್ರ್ಯಾಂಡ್ ವೆಲ್ಕಮ್. ಚಿಕ್ಕಮಗಳೂರಿಗೆ ಬಿಜೆಪಿ ಎಂಎಲ್ಸಿ ಭರ್ಜರಿ ಎಂಟ್ರಿ. ರಾಜ್ಯ ರಾಜಕೀಯದಲ್ಲಿ ಸಿಟಿ ರವಿ ಹೇಳಿಕೆ ಸಂಚಲನ ಸೃಷ್ಟಿಸಿತ್ತು. ಅಶ್ಲೀಲವಾಗಿ ನಿಂದಿಸಿದ ಆರೋಪದಲ್ಲಿ ಕಾಕಿ ವಶದಲ್ಲಿದ್ರು. ಸದ್ಯ ಹೈಕೋರ್ಟ್ ಬಿಗ್ ರಿಲೀಫ್ ಕೊಡ್ತಿದ್ದಂತೆ ಬಿಜೆಪಿ ಕಟ್ಟಾಳು ತವರೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿಗೆ ಎಂಟ್ರಿ ಕೊಟ್ಟ ಸಿಟಿ ರವಿಗೆ ಗ್ರಾಂಡ್ ವೆಲ್ಕಮ್ ನೀಡಲಾಗಿದೆ. ಜೆಸಿಪಿಯಲ್ಲಿ ಹೂವಿನ ಸುರಿಮಳೆ ಮಾಡುವುದರ ಜೊತೆಗೆ ಪಟಾಕಿ ಸಿಡಿಸಿ ಕಾರ್ಯಕರ್ತರು ಸ್ವಾಗತ ಮಾಡಿದ್ರು. ಡೋಲು ವಾದ್ಯಗಳ ಸದ್ದು ಅಭಿಮಾನಿಗಳಿಗೆ ಹುಮ್ಮಸ್ಸು ಹೆಚ್ಚಿಸಿತು. ನಿಮ್ಮ ಜೊತೆ ನಾವಿದ್ದೇವೆ ಎಂದು ಜಯಘೋಷ ಕೂಗಿದ ಕಾರ್ಯಕರ್ತರು ಸಿಟಿ ರವಿಯನ್ನು ಅಭಿನಂದಿಸಿದ್ರು. ಕೆಲ ನಿಮಿಷ ಕಾರ್ನ ರೂಫ್ನಲ್ಲಿ ನಿಂತುಕೊಂಡ ಸಿಟಿ ರವಿ ಜನರ ನಡುವೆ ಕೈ ಬೀಸಿದ್ರು.
ಚಿಕ್ಕಮಗಳೂರಿಗೂ ತೆರಳುವ ಮುನ್ನ ಹಾಸನಕ್ಕೂ ಸಿಟಿ ರವಿ ಭೇಟಿ ನೀಡಿದ್ರು. ನಗರದ ಎನ್ಆರ್ ಸರ್ಕಲ್ ಬಳಿ ಡೋಲು ವಾದ್ಯದೊಂದಿಗೆ ಬಿಜೆಪಿ ಎಂಎಲ್ಸಿಗೆ ಸ್ವಾಗತ ಕೋರಲಾಯಿತು. ಕೆಲ ಹೊತ್ತು ಅಭಿಮಾನಿಗಳ ಜೊತೆ ಸಿಟಿ ರವಿ ಮಾತುಕತೆ ನಡೆಸಿದ್ರು. ಒಟ್ನಲ್ಲಿ ಈ ಗ್ರ್ಯಾಂಡ್ ವೆಲ್ಕಮ್ ನ ನೋಡಿದ್ರೆ ಅಶ್ಲೀಲ ನಿಂದನೆ ಆರೋಪ, ಕಾಕಿ ಟಾರ್ಚರ್, ಬೆಳಗಾವಿ ಹೈಡ್ರಾಮಾ, ಸಿಟಿ ರವಿ ಇಮೇಜ್ ನ ಮತ್ತೆ ಹೆಚ್ಚಿಸಿ ಬಿಡ್ತಾ ಅಂತ ಚಿಕ್ಕಮಗಳೂರಲ್ಲಿ ಚರ್ಚೆ ಶುರುವಾಗಿರೋದಂತೂ ಸುಳ್ಳಲ್ಲ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಅರೆಸ್ಟ್ ಆದ ಬಳಿಕ ಮೊದಲ ಬಾರಿಗೆ ಸಿಟಿ ರವಿ ಸ್ವಕ್ಷೇತ್ರಕ್ಕೆ ಆಗಮಿಸಿದರು. ತವರೂರಾದಂತಹ ಚಿಕ್ಕಮಗಳೂರಿಗೆ ಬಿಜೆಪಿಯ ಎಂಎಲ್ಸಿ ಭರ್ಜರಿ ಎಂಟ್ರಿ ಕೊಟ್ಟರು. ಹೂವಿನ ಅಭಿಷೇಕ, ಸಿಟಿ ರವಿಗೆ ಹೂವಿನ ಅಭಿಷೇಕ. ಎತ್ತ ನೋಡಿದ್ರು ಕಿಕ್ಕಿರಿದು ಸೇರಿರುವ ಕಾರ್ಯಕರ್ತರು. ಕಣ್ಣು ಹಾಯಿಸಿದಲೆಲ್ಲ ಕೇಸರಿ ಧ್ವಜ. ಇನ್ನೊಂದೆಡೆ ಪಟಾಕಿ ಸಿಡಿದು ಭರ್ಜರಿಯಾಗಿ ವೆಲ್ಕಮ್ ಮಾಡುತ್ತಿರುವ ಯುವ ಪಡೆ. ಕಾರು ಹಾಗೂ ಬೈಕ್ ರ್ಯಾಲಿ ಮೂಲಕ ಅಭಿಮಾನಿಗಳ ಸಂಭ್ರಮ. ತವರೂರಲ್ಲಿ ಸಿಟಿ ರವಿಗೆ ಗ್ರ್ಯಾಂಡ್ ವೆಲ್ಕಮ್. ಚಿಕ್ಕಮಗಳೂರಿಗೆ ಬಿಜೆಪಿ ಎಂಎಲ್ಸಿ ಭರ್ಜರಿ ಎಂಟ್ರಿ. ರಾಜ್ಯ ರಾಜಕೀಯದಲ್ಲಿ ಸಿಟಿ ರವಿ ಹೇಳಿಕೆ ಸಂಚಲನ ಸೃಷ್ಟಿಸಿತ್ತು. ಅಶ್ಲೀಲವಾಗಿ ನಿಂದಿಸಿದ ಆರೋಪದಲ್ಲಿ ಕಾಕಿ ವಶದಲ್ಲಿದ್ರು. ಸದ್ಯ ಹೈಕೋರ್ಟ್ ಬಿಗ್ ರಿಲೀಫ್ ಕೊಡ್ತಿದ್ದಂತೆ ಬಿಜೆಪಿ ಕಟ್ಟಾಳು ತವರೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿಗೆ ಎಂಟ್ರಿ ಕೊಟ್ಟ ಸಿಟಿ ರವಿಗೆ ಗ್ರ್ಯಾಂಡ್ ವೆಲ್ಕಮ್ ನೀಡಲಾಗಿದೆ. ಜೆಸಿಪಿಯಲ್ಲಿ ಹೂವಿನ ಸುರಿಮಳೆ ಮಾಡುವುದರ ಜೊತೆಗೆ ಪಟಾಕಿ ಸಿಡಿಸಿ ಕಾರ್ಯಕರ್ತರು ಸ್ವಾಗತ ಮಾಡಿದ್ರು. ಡೋಲು ವಾದ್ಯಗಳ ಸದ್ದು ಅಭಿಮಾನಿಗಳಿಗೆ ಹುಮ್ಮಸ್ಸು ಹೆಚ್ಚಿಸಿತು. ನಿಮ್ಮ ಜೊತೆ ನಾವಿದ್ದೇವೆ ಎಂದು ಜಯಘೋಷ ಕೂಗಿದ ಕಾರ್ಯಕರ್ತರು ಸಿಟಿ ರವಿಯನ್ನು ಅಭಿನಂದಿಸಿದ್ರು. ಕೆಲ ನಿಮಿಷ ಕಾರ್ನ ರೂಫ್ ನಲ್ಲಿ ನಿಂತುಕೊಂಡ ಸಿಟಿ ರವಿ ಜನರ ನಡುವೆ ಕೈ ಬೀಸಿದ್ರು. ಚಿಕ್ಕಮಗಳೂರಿಗೂ ತೆರಳುವ ಮುನ್ನ ಹಾಸನಕ್ಕೂ ಸಿಟಿ ರವಿ ಭೇಟಿ ನೀಡಿದ್ರು. ನಗರದ ಎನ್ಆರ್ ಸರ್ಕಲ್ ಬಳಿ ಡೋಲು ವಾದ್ಯದೊಂದಿಗೆ ಬಿಜೆಪಿ ಎಂಎಲ್ಸಿಗೆ ಸ್ವಾಗತ ಕೋರಲಾಯಿತು. ಕೆಲ ಹೊತ್ತು ಅಭಿಮಾನಿಗಳ ಜೊತೆ ಸಿಟಿ ರವಿ ಮಾತುಕತೆ ನಡೆಸಿದ್ರು. ಒಟ್ನಲ್ಲಿ ಈ ಗ್ರ್ಯಾಂಡ್ ವೆಲ್ಕಮ್ ನ ನೋಡಿದ್ರೆ ಅಶ್ಲೀಲ ನಿಂದನೆ ಆರೋಪ, ಕಾಕಿ ಟಾರ್ಚರ್, ಬೆಳಗಾವಿ ಹೈಡ್ರಾಮಾ, ಸಿಟಿ ರವಿ ಇಮೇಜ್ ನ ಮತ್ತೆ ಹೆಚ್ಚಿಸಿ ಬಿಡ್ತಾ ಅಂತ ಚಿಕ್ಕಮಗಳೂರಲ್ಲಿ ಚರ್ಚೆ ಶುರುವಾಗಿರೋದಂತೂ ಸುಳ್ಳಲ್ಲ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.